ಹಾಯ್ ಎಲ್ಲರಿಗೂ. ಇವತ್ತು ಮಾವಿನಕಾಯಿಂದ ಒಂದು ಒಳ್ಳೆ ಗೊಜ್ಜು ಮಾಡೋಣ. ಇದು ನೋಡಿ, ತುಂಬ ಹಣ್ಣು ಅಲ್ಲ ಹಾಗೆಯೇ ಕಾಯಿನೂ ಅಲ್ಲ. ಇದನ್ನ ಈ ಥರ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ಅದನ್ನು ಮುಳುಗೋ ತನಕ ನೀರು ಹಾಕಿ ಇದಕ್ಕೆ ಇವಾಗ 1 ಸ್ಪೂನ್ ಉಪ್ಪನ್ನು ಹಾಕ್ತಾಯಿದ್ದೀವಿ. ಇವಾಗ ಬೇಯಲಿ ಅದು. ಹಾಗೆಯೇ ಒಗ್ಗರಣೆಗೆ 1-2 ಸ್ಪೂನ್ ಎಣ್ಣೆ, ಹಾಗೆಯೇ ಸಾಸಿವೆ 1 ಸ್ಪೂನು, ಹಾಗೆಯೇ ಇಂಗು ಸ್ವಲ್ಪ ಜಾಸ್ತಿನೇ ಆಗಬೇಕು, ಯಾಕಂದರೆ ಅದ್ರ ಫ್ಲೇವರ್ ಬರಬೇಕು ಅದರಲ್ಲಿ. ಹಾಗೆಯೇ 2 ಒಣಮೆಣಸು. ಚೆನ್ನಾಗಿ ಹುರಿದು ಇವಾಗ ಬೇಯಿಸ್ಕೊಂಡಿರೋ ಮಾವಿನಕಾಯಿಗೆ ಹಾಕೋದು. ಇದಕ್ಕೆ ಇವಾಗ 3-4 ಸ್ಪೂನು ಖಾರದ ಪುಡಿ. ಇದು ಸ್ವಲ್ಪ ಖಾರನೇ ಆಗಬೇಕು. ಖಾರ, ಹುಳಿ, ಸ್ವೀಟು ಎಲ್ಲ ಮಿಕ್ಸ್ ಆಗಿ ತುಂಬ ಟೇಸ್ಟ್ ಆಗುತ್ತೆ. ನೋಡಿ, ಇದಕ್ಕೆ ಬೆಲ್ಲ ಒಂದು 50 ಗ್ರಾಮ್ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಸ್ವಲ್ಪ ಕರಗಿದ ಮೇಲೆ ಇವಾಗ ಸ್ಮ್ಯಾಶ್ ಮಾಡ್ಕೊಳ್ಳೋದು. ಮಾವಿನಕಾಯಿನ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ನೋಡಿ, ಸ್ಮ್ಯಾಶ್ ಮಾಡಿ ಕುದಿಸ್ಕೊಂಡ್ರೆ ಈ ಥರ ರೆಡಿ ಆಗುತ್ತೆ. ಇದು ಊಟಕ್ಕೂ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಥರನೂ ತಿನ್ಬೋದು. ತುಂಬ ಟೇಸ್ಟಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ.